ಹೆಲೋ ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ಯೋಗಿತಾ ರಘು ಪೂಜಾರಿ. ಎಲ್ಲರೂ ಹೇಗಿದ್ದೀರಾ? ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ನಾನು ಕೂಡ ಆರಾಮಾಗಿದ್ದೀನಿ. ನನ್ನ ಹಸ್ಬೆಂಡ್ ಊರಿಗೆ ಬಂದಾಗಿನಿಂದ ನನಗೆ ಪ್ರತಿ ದಿವಸ ಅಡುಗೆ ಮಾಡೋದಂದ್ರೇ ಭಾರಿ ಖುಷಿ ಅಂತ ಅನಿಸ್ತಾ ಇತ್ತು. ಪ್ರತಿ ಸರ್ತಿಯೂ ನಾನು ಅಡುಗೆ ಮಾಡುವಾಗ ತಿನ್ನಲಿಕ್ಕೆ ನಾನು, ನನ್ನ ಮಗಳು ಹಾಗೆ ನನ್ನ ಅಮ್ಮ 3 ಮಂದಿ ಮಾತ್ರ ಇರ್ತಾಯಿದ್ವಿ. ಆದರೆ ಈಗ ನನ್ನ ಹಸ್ಬೆಂಡ್ ಊರಿಗೆ ಬಂದ ನಂತರ ನನ್ನ ಹಸ್ಬೆಂಡ್ ಕೂಡ ಇದ್ರಲ್ಲ, ಹಾಗಾಗಿ ತುಂಬ ಖುಷಿಯಿಂದ ಅಡುಗೆ ಮಾಡ್ತಾಯಿದ್ದೆ. ನಾನು ಯಾವುದೇ ಫುಡ್ಡು ರೆಡಿ ಮಾಡಿ ಕೊಟ್ಟರೆ ಕೂಡ ಅವರು ತುಂಬ ಖುಷಿಯಿಂದನೇ ತಿಂತಾಯಿದ್ರು. ಹಾಗಾಗಿ ನನಗೆ ಕೂಡ ಅಷ್ಟೇ ಖುಷಿಯಿಂದ ಅಡುಗೆ ಮಾಡಿ ಕೊಡ್ತಾಯಿದ್ದೆ. ನಾವೇ ಅಡುಗೆ ಮಾಡಿ ನಾವೇ ತಿನ್ನೋದಕ್ಕಿಂತ ನಮಗೆ ಬೇಕಾದವರಿಗೆ ಮಾಡಿ ತಿನ್ನಿಸುವುದುಂಟಲ್ಲ, ಅದರಲ್ಲಿರುವಂತಹ ಖುಷಿ ಬೇರೆ ಯಾವುದರಲ್ಲಿಯೂ ಕೂಡ ಸಿಗೋದಿಲ್ಲ. ಆದರೆ ಇವತ್ತಿನ ದಿನ ನಾನು ಅಡುಗೆ ಮಾಡುವಾಗ ತುಂಬ ನೋವಿನಿಂದನೇ ಅಡುಗೆ ಮಾಡ್ತಾಯಿದ್ದೆ. ಒಲ್ಲದ ಮನಸ್ಸಿನಲ್ಲಿಯೇ ಅಡುಗೆ ಮಾಡ್ತಾಯಿದ್ದೆ. ಯಾಕೆ ಅಂತ ಕೇಳೋದಾದರೆ ನೋಡಿ, ಈ ರೂಮ್ನ ನೀವು ನೋಡುವಾಗ ನಿಮಗೆ ಅಂದಾಜು ಆಗ್ಬೋದು. ಹೌದು, ನನ್ನ ಹಸ್ಬೆಂಡ್ ಇವತ್ತು ಸೌದಿಗೆ ಹೊರಡ್ತಾ ಇದ್ದಾರೆ. ಹಾಗಾಗಿ ನಾನು ಅವರಿಗೆ ಅಡುಗೆಯನ್ನು ಮಾಡ್ತಾ ಇರುವಾಗ ತುಂಬ ನೋವಿನಿಂದನೇ ಅಡುಗೆ ಮಾಡ್ತಾಯಿದ್ದೆ. ಅವರು ಊರಿಗೆ ಬರುವ ತನಕ ಯಾವಾಗ ಬರ್ತಾರಪ್ಪ ಅಂತ ಕಾಯೋದೇ ಆಗ್ತಾಯಿತ್ತು. ಇವತ್ತಿನ ದಿವಸ ನನಗೆ ಹೇಗೆ ಅನಿಸ್ತಾ ಇತ್ತು ಅಂತ ಹೇಳಿದರೆ, ಇವರು ಯಾಕಾದರೂ ಊರಿಗೆ ಬರ್ತಾರಪ್ಪ ಅಂತ ಅನಿಸ್ಲಿಕ್ಕೆ ಶುರುವಾಗಿತ್ತು. ಯಾಕೆ ಅಂತ ಹೇಳಿದರೆ, ಅವರು ಬಂದು 2 ತಿಂಗಳು ನಮ್ಮ ಒಟ್ಟಿಗೆ ಇದ್ದಾಗ ನಮಗೆ ಆದ ಖುಷಿ ಉಂಟಲ್ಲ, ಅದು ಹೇಳಲಿಕ್ಕೆ ಸಾಧ್ಯವಾಗುವುದಿಲ್ಲ. ಅಷ್ಟು ಖುಷಿಯಿಂದ ಇರ್ತೇವೆ. ಅದೇ ಅವರು ರಜೆ ಮುಗಿಸಿಕೊಂಡು ಪುನಃ ಸೌದಿಗೆ ಹೋಗುವಾಗ ಆಗುವ ನೋವು ಉಂಟಲ್ಲ, 2 ತಿಂಗಳಿಂದ ಇದ್ದಂತಹ ಖುಷಿ ಒಂದೇ ದಿವಸಕ್ಕೆ ಎಲ್ಲ ಹಾಳಾಗಿ ಹೋದಾಗೆ ಅನಿಸ್ತದೆ. ಆದರೆ ಎಂತ ಮಾಡೋದಲ್ವಾ, ಅವರು ದುಡಿಲಿಕ್ಕೆ ಹೋಗಲೇಬೇಕಾಗ್ತದೆ. ಅವರು ಬರುವುದೇ 2 ತಿಂಗಳ ರಜೆಯಲ್ಲಿ, ರಜೆ ಮುಗಿಸಿಕೊಂಡು ಪುನಃ ಹೋಗಲೇಬೇಕಾಗ್ತದೆ ಅಲ್ಲ. ಹಾಗಾಗಿ ಅವರು ಕೂಡ ಬೇಜಾರಿನಿಂದನೇ ಮನಸ್ಸಿನಲ್ಲಿಯೇ ಹೊರಡ್ತಾ ಇದ್ದಾರೆ. ಹಾಗೆ ಅವರಿಗೆ ಕೊಂಡೋಗಲಿಕ್ಕೆ ಕೆಲವೊಂದು ಪಾರ್ಸಲ್ ಎಲ್ಲ ಇತ್ತು. ಅವರ ಫ್ರೆಂಡ್ಸ್ನದ್ದು ಎಲ್ಲ ಕೆಲವು ಪಾರ್ಸಲ್ ಇತ್ತು. ಅದನ್ನೆಲ್ಲ ಪ್ಯಾಕ್ ಮಾಡುವ ಅಂತೇಳಿ ನನ್ನನ್ನು ಕೂಡ ಕರೆದ್ರು. ನಾನು ಅಡುಗೆ ಮಾಡುವುದರ ಜೊತೆಗೆ ನನ್ನ ಹಸ್ಬೆಂಡ್ಗೆ ಕೂಡ ಹೆಲ್ಪ್ ಮಾಡಲಿಕ್ಕೆ ಅಂತೇಳಿ ಬಂದೆ. ಅವರು ಒಬ್ಬರಿಗೆ ಪ್ಯಾಕ್ ಎಲ್ಲ ಮಾಡಲಿಕ್ಕೆ ಕಷ್ಟ ಆಗ್ತದಲ್ಲ, ಹಾಗಾಗಿ ನಾನು ಕೂಡ ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ದೆ. ನನ್ನ ಗಂಡ ಸೌದಿಗೆ ಹೊರಡ್ತಾ ಇರೋದು ಒಂದು ಕಡೆ ಬೇಜಾರಾದರೆ, ಮತ್ತೊಂದು ಕಡೆ ನನ್ನ ಮಗಳದ್ದೇ ನನಗೆ ಟೆನ್ಷನ್ ಆಗ್ತಾಯಿತ್ತು. ಯಾಕೆ ಅಂತ ಹೇಳಿದರೆ, ಅಪ್ಪ ಊರಿಗೆ ಬಂದಾಗಿನಿಂದ ಅವಳು ಅಪ್ಪನ ಮೇಲೆಯೇ ಡಿಪೆಂಡ್ ಆಗಿದ್ಲು. ಅಂದರೆ ಪ್ರತಿಯೊಂದಕ್ಕೂ ಊಟ ಮಾಡಿಸಲಿಕ್ಕೆ, ಸ್ನಾನ ಮಾಡಿಸಲಿಕ್ಕೆ, ಮಲಗಲಿಕ್ಕೆ, ಪ್ರತಿಯೊಂದಕ್ಕೂ ಅವಳು ಅಪ್ಪನನ್ನೇ ಡಿಪೆಂಡ್ ಆಗಿದ್ಲು. ಅಪ್ಪ ಬರುವ ಮುಂಚೆ ಪ್ರತಿಯೊಂದಕ್ಕೂ ಅಮ್ಮ 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 ಅಂತ ಹೇಳ್ತಾ ಇದ್ದವಳು, ಅಪ್ಪ ಬಂದ ನಂತರ ಅಮ್ಮನ ಅಗತ್ಯವೇ ಇಲ್ಲ ಅನ್ನುವ ರೀತಿ ಇದ್ಲು. ಯಾಕೆಂದರೆ ಅಪ್ಪ ಬರುವುದೇ 2 ವರ್ಷಕ್ಕೊಮ್ಮೆ 3 ವರ್ಷಕ್ಕೊಮ್ಮೆ ಅಲ್ವಾ. ಬಂದರೂ ಕೂಡ 2 ತಿಂಗಳು ಮಾತ್ರ ಜೊತೆಯಲ್ಲಿರೋದ್ರಿಂದ ಅವಳು ಪೂರ್ತಿ ಟೈಮ್ನ ಅವಳ ಅಪ್ಪನೊಟ್ಟಿಗೆ ಸ್ಪೆಂಡ್ ಮಾಡ್ತಾಯಿದ್ಲು. ಹಾಗಾಗಿ ನನಗೆ ಕೂಡ ತುಂಬ ಟೆನ್ಷನ್ ಆಗ್ತಿತ್ತು. ಇವರು ಸೌದಿಗೆ ಹೋದ ನಂತರ ಇವಳು ಹೇಗೆ ಇರ್ತಾಳೆ ಅಪ್ಪನನ್ನು ಬಿಟ್ಟು ಅಂತೇಳಿ. ಹಾಗೆ ಅವಳು ಕೂಡ ಅಪ್ಪನಲ್ಲಿ ರಿಕ್ವೆಸ್ಟ್ ಮಾಡ್ತಾಯಿದ್ಲು, ಅಪ್ಪ ಹೋಗೋದು ಬೇಡ, ಹೋಗೋದಾದರೆ ನನ್ನನ್ನು ಕೂಡ ಕರ್ಕೊಂಡೋಗಿ ಅಂತೇಳಿ ತುಂಬಾ ರಿಕ್ವೆಸ್ಟ್ ಮಾಡ್ತಾಯಿದ್ಲು. ಹಾಗೆಯೇ ನಾವಿಲ್ಲಿ ಅವರ ಲಗೇಜ್ ವೆಯ್ಟ್ ಚೆಕ್ ಮಾಡ್ತಾ ಇದ್ದೇವೆ. ಅಲ್ಲಿ ಕೊಂಡೋಗಲಿಕ್ಕೆ ಇರೋದು 30 ಕಿಲೋ ಮಾತ್ರ ಲಗೇಜ್, ಹಾಗೆ 7 ಕಿಲೋ ಹ್ಯಾಂಡ್ ಬ್ಯಾಗ್. ಆದರೆ ಇಲ್ಲಿ ಅವರ ಲಗೇಜ್ 30 ಕಿಲೋಕ್ಕಿಂತ ಜಾಸ್ತಿಯೇ ಇತ್ತು. ಹಾಗಾಗಿ ಅವರು ಕೆಲವೊಂದು ಅವರಿಗೆ ಬೇಕಾದ ವಸ್ತುಗಳನ್ನು ಕೊಂಡೋಗಲಿಕ್ಕೆ ಇದ್ದದ್ದನ್ನೆಲ್ಲ ವಾಪಸ್ ಇಟ್ಟು ಹೋದರು. ನನಗೆ ಕೂಡ ಬೇಜಾರಾಯಿತು. ಯಾಕೆ ಅಂತ ಹೇಳಿದರೆ, ಬರುವುದೇ ಯಾವಾಗಲೂ ಒಮ್ಮೆ. ಆಗ ಅವರಿಗೆ ಅಂತೇಳಿ ಆಸೆಯಲ್ಲಿ ನಾವು ತಯಾರು ಮಾಡಿ ಕೊಟ್ಟದ್ದನ್ನು ಬಿಟ್ಟು ಹೋಗ್ತಾರೆ ಅಂತ ಹೇಳುವಾಗ ನನಗೆ ನಿಜವಾಗ್ಲಿಯೂ ತುಂಬ ಬೇಜಾರಾಯಿತು. ನಾನು ಎಷ್ಟು ಆಸೆಯಿಂದ ಮಾಡಿ ಕೊಡ್ತೇವಲ್ಲ, ಅದನ್ನು ಬಿಟ್ಟೋಗೋದಂದರೆ ನಮಗೆ ಕೂಡ ಬೇಜಾರಾಗ್ತದೆ. ಹಾಗೆ ಗಂಡನಿಗೆ ಸ್ವಲ್ಪ ಜೋರು ಕೂಡ ಮಾಡಿದೆ, ಕೊಟ್ಟದ್ದನ್ನೆಲ್ಲ ಬಿಟ್ಟೋಗೋದಾದರೆ ನಾವು ಯಾಕೆ ತಯಾರು ಮಾಡಿ ಕೊಡುವುದು ನಿನಗೆ ಅಂತೇಳಿ. ಆದರೆ ಏನು ಮಾಡಲಿಕ್ಕಿಲ್ಲ, ಅವ್ರಿಗೆ ಲಗೇಜ್ ಇದ್ದದ್ದೇ 30 ಕಿಲೋ ಅಲ್ಲ. ಹಾಗಾಗಿ ಅವರು ಸ್ವಲ್ಪ ಅವ್ರಿಗೆ ಬೇಕಾದದನ್ನು ಮಾತ್ರ ಕೊಂಡೋದ್ರು. ಹಾಗೆಯೇ ಲಗೇಜ್ ಪ್ಯಾಕ್ ಮಾಡೋದರ ಜೊತೆಗೆ ಸಂಜೆಗೆ ಅಡುಗೆ ಕೂಡ ತಯಾರು ಮಾಡ್ತಾ ಇದ್ದೆ. ಸಂಜೆಗೆ ಅಡುಗೆ ಮಧ್ಯಾಹ್ನವೇ ತಯಾರು ಮಾಡೋದು ಅಂತ ಕೇಳೋದಾದರೆ, ಹೌದು, ನನಗೆ ಸಂಜೆ ಇವತ್ತು ಖಂಡಿತವಾಗಿಯೂ ಅಡುಗೆ ಮಾಡಲಿಕ್ಕೆ ಮನಸ್ಸಿರೋದಿಲ್ಲ. ಯಾಕೆ ಅಂತ ಹೇಳಿದರೆ, ನನ್ನ ಗಂಡ ಸೌದಿಗೆ ಹೊರಡೋದ್ರಿಂದ ಯಾವ ಕೆಲಸ ಮಾಡಲಿಕ್ಕೂ ಮನಸ್ಸಿರೋದಿಲ್ಲ. ಹಾಗಾಗಿ ಮಧ್ಯಾಹ್ನವೇ ತಯಾರು ಮಾಡಿ ಇಡುವ ಅಂತೇಳಿ ಅಡುಗೆ ತಯಾರು ಮಾಡ್ತಾ ಇದ್ದೇನೆ. ಅವರಿಗೆ ಮಟನ್ ಸಾಂಬಾರು ಹಾಗೆ ಚಪಾತಿ ಮಾಡುವ ಅಂತ ಎನಿಸಿದೆ. ಚಪಾತಿ ಆದರೆ ಒಮ್ಮೆ ಹಿಟ್ಟು ಕಲಿಸಿ ಇಟ್ಟರೆ ಬೇಕಾದಾಗ ಬಿಸಿ ಬಿಸಿ ಮಾಡಿ ಕೊಡ್ಬೋದಲ್ವಾ ಅಂಥೇಳಿ. ಹಾಗೆ ಸಂಜೆ ಇವರು ಹೊರಡುವ ಟೈಮಲ್ಲಿ ಅವರ ಫ್ರೆಂಡ್ಸ್ ಎಲ್ಲ ಬರ್ತಾರೆ ಅಂತ ಗೊತ್ತಿತ್ತು. ಹಾಗಾಗಿ ಅವರಿಗೆ ಕೂಡ ಸೇರಿಸಿಯೇ ಅಡುಗೆ ಮಾಡ್ತಾ ಇದ್ದೇನೆ. ಹಾಗೆ ಮಧ್ಯಾಹ್ನಕ್ಕೆ ಇವರ ಚಿಕ್ಕಮ್ಮನ ಮನೆಯಲ್ಲಿ ಊಟಕ್ಕೆ ಕೂಡ ಕರೆದಿದ್ದರು. ಆಗ ನನಗೆ ಇಲ್ಲಿ ಲಗೇಜ್ ಎಲ್ಲ ಪ್ಯಾಕ್ ಆಗದೆ, ಹಾಗೆ ಸಂಜೆಗೆ ಅಡುಗೆ ತಯಾರಾಗದೆ ಎಲ್ಲಿಗೆ ಕೂಡ ಹೋಗಲಿಕ್ಕೆ ಆಗ್ತಾ ಇರಲಿಲ್ಲ. ಹಾಗೆ ಅವರ ಚಿಕ್ಕಮ್ಮನ ಹತ್ರ ಹೇಳಿದೆ, ಸ್ವಲ್ಪ ತಡಾಗಿ ಬರ್ತೇವೆ ಅಂತೇಳಿ. ಹಾಗೆಯೇ ನಾನಿಲ್ಲಿ ಅಡುಗೆ ಎಲ್ಲ ತಯಾರು ಮಾಡಿ
ಮಟನ್ ಬೆಂದ ಕೂಡಲೇ ಒಮ್ಮೆ ಅವರಿಗೆ ತೆಗೆದು ಕೊಡುವ ಅಭ್ಯಾಸ ನನಗೆ, ತಿಂದು ನೋಡಿ ಅಂತೇಳಿ. ಅದು ಮಟನ್ ಆದರೂ ಸರಿ, ಚಿಕನ್ ಆದರೂ ಸರಿ, ಅದೊಂದು ಖುಷಿಯೇ ಬೇರೆ ನನಗೆ. ಅದನ್ನು ಬೆಂದ ಕೂಡಲೇ ಅವ್ರಿಗೆ ಅಂತೇಳಿ ತೆಗೆದು ಕೂಡ ಇಟ್ಟೆ ನಾನು. ಹಾಗೆ ಇನ್ನು ಮಟನ್ ಎಲ್ಲ ಬೆಂದಾಯ್ತಲ್ವ, ಮಸಾಲೆಯನ್ನು ರುಬ್ಬಿ ತೆಗೆದಿಡುವ ಅಂತೇಳಿ ಮಸಾಲೆಯನ್ನು ರುಬ್ಬಲಿಕ್ಕೆ ಹಾಕ್ತಾ ಇದ್ದೇನೆ. ಇಲ್ಲಿ ಮಸಾಲೆ ರುಬ್ಬಲಿಕ್ಕೆ ಹಾಕುವ ಅಂತ ಹೇಳುವಷ್ಟೊತ್ತಿಗೆ ಪುನಃ ನನ್ನ ಹಸ್ಬೆಂಡ್ ನನ್ನನ್ನು ಕರೆದ್ರು, ಒಮ್ಮೆ ಬಾ ಇಲ್ಲಿ ರ್ಯಾಪಿಂಗ್ ಮಾಡುವ ಅಂತೇಳಿ. ಆದರೆ ನನಗೆ ಇಲ್ಲಿ ಬಿಟ್ಟೋದ್ರೆ ಆ ಕೆಲಸ ಪೆಂಡಿಂಗ್ ಆಗ್ತದೆ. ಹಾಗಾಗಿ ಎರಡೂ ಕೆಲಸವು ಒಟ್ಟಿಗೆ ಮಾಡಬೇಕಾಗಿದ್ದರಿಂದ ನನಗೆ ಆಚೆ ಒಮ್ಮೆ ಈಚೆ ಒಮ್ಮೆ ಹೋಗಿ ಹೋಗಿಯೇ ಸಾಕಾಗಿ ಹೋಗ್ತಾಯಿತ್ತು. ಅದರ ಜೊತೆಗೆ ನನ್ನ ಮಗಳದ್ದು ಪೋಖ್ರಿ ಕೂಡ ಇಲ್ಲಿ ಆಗ್ತಾಯಿತ್ತು. ಹಾಗೆ ನೋಡಿ ಇಲ್ಲಿ ಲಗೇಜ್ ಫೈನಲಿ 30 ಕಿಲೋ ಅಂತ ಹೇಳಿದ್ದು, ಆದರೆ 32-33 ಕಿಲೋ ಜಾಸ್ತಿ ಇತ್ತು ಅಂತ ಕಾಣಿಸ್ತದೆ. ಆದರೂ ತೊಂದರೆ ಇಲ್ಲ, ನೋಡುವ ಏರ್ಪೋರ್ಟ್ನಲ್ಲಿ ಹೇಗೆ ಹೇಳ್ತಾರೆ ಅಂತ ನೋಡುವ ಅಂತೇಳಿ ಅದನ್ನು ಪ್ಯಾಕ್ ಮಾಡ್ತಾ ಇದ್ದಾರೆ. ರಘು ಊರಿಗೆ ಬಂದಾಗಿನಿಂದ ನಮ್ಮ ಮನೆಯಲ್ಲಿ ಏನೋ ಒಂದು ಖುಷಿ, ಏನೋ ಒಂದು ಸಂತೋಷ ಇತ್ತು. ಮನೆಯಲ್ಲಿ ಎಷ್ಟೋ ಜನ ಇದ್ದಾರೆ ಅನ್ನುವ ಫೀಲ್ ಕೂಡ ಆಗ್ತಾಯಿತ್ತು. ಯಾಕೆ ಅಂತ ಹೇಳಿದರೆ, ಅವರು ಸುಮ್ಮನೆ ಕೂತ್ಕೊಳ್ಳುವ ಪಾರ್ಟಿಯೇ ಅಲ್ಲ, ಏನಾದರೂ ಮಾತಾಡೋದು, ತರಲೆ ಮಾಡುವುದು, ನಗಾಡೋದು, ಹೀಗೆ ಅವರು ಮನೆಯಲ್ಲಿದ್ದರೆ ಉಂಟಲ್ಲ, ಒಬ್ಬರು ಇದ್ದರೆ ಎಷ್ಟೋ ಮಂದಿ ಇದ್ದಾರೆ ಅನ್ನುವ ಫೀಲ್ ಕೂಡ ಆಗ್ತಾಯಿತ್ತು. ಆದರೆ ಇವತ್ತಿನ ದಿವಸ ಉಂಟಲ್ಲ, ಮನೆಯೇ ಮೌನವಾಗಿತ್ತು. ಯಾಕೆ ಅಂತ ಹೇಳಿದರೆ, ಅವರು ಕೂಡ ತುಂಬ ಬೇಜಾರಿಂದನೇ ಇದ್ದರು. ಅವರು ಕೂಡ ಯಾರಲ್ಲಿಯೂ ಮಾತಾಡ್ತಾ ಇರಲಿಲ್ಲ. ಹಾಗಾಗಿ ಇಡೀ ಮನೆಯೇ ಮೌನ ಅಂತ ಅನ್ನಿಸ್ಲಿಕ್ಕೆ ಶುರುವಾಗಿತ್ತು. ನನಗೆ ಮಾತ್ರ ಅಲ್ಲ, ಅವರ ಫ್ರೆಂಡ್ಸ್ಗಳಿಗೆ ಕೂಡ ಬೇಜಾರಾಗ್ತಾಯಿತ್ತು ಅವರು ಹೋಗ್ತಾರೆ ಅಂತ ಹೇಳುವಾಗ. ಹಾಗಾದರೆ ನಮಗೆ ಇನ್ನು ಮನೆಯವರಿಗೆ ಹೇಗೆ ಅನ್ನಿಸ್ಬೋದು ಅಂತೇಳಿ ಒಮ್ಮೆ ಯೋಚನೆ ಮಾಡಿ ನೋಡಿ. ಇಲ್ಲಿ ಲಗೇಜ್ ಪ್ಯಾಕ್ ಆಗೋದರ ಜೊತೆಗೆ ಗ್ರೈಂಡರ್ನಲ್ಲಿ ಮಸಾಲ ಪದಾರ್ಥ ಕೂಡ ಗ್ರೈಂಡ್ ಆಗ್ತಾಯಿತ್ತು. ಹಾಗಾಗಿ ನಾನು ಇನ್ನು ಗ್ರೈಂಡ್ ಆಗುವ ತನಕ ಇವರಿಗೆ ಹೆಲ್ಪ್ ಮಾಡುವ ಅಂತೇಳಿ ಬಂದು ನಾನು ಕೂಡ ಇಲ್ಲಿ ಕೂತ್ಕೊಂಡೆ. ಫೈನಲಿ ಲಗೇಜ್ ಎಲ್ಲ ರ್ಯಾಪಿಂಗ್ ಮಾಡಿ ಆಯಿತು. ಅದಾದ ನಂತರ ಅವರ ಒಮ್ಮೆ ಪಾಸ್ಪೋರ್ಟ್ ಹಾಗೆ ರಿಟರ್ನ್ ಟಿಕೆಟ್ ಎಲ್ಲ ಒಮ್ಮೆ ಚೆಕ್ ಮಾಡಿ ಸೆಟ್ ಮಾಡಿ ಇಡುವ ಅಂತೇಳಿ ನಾನು ಕೂಡ ಬಂದು, ಅವರು ಪಾಸ್ಪೋರ್ಟ್ ಎಲ್ಲ ನನ್ನಲ್ಲಿಯೇ ಇತ್ತು, ಅದನ್ನೆಲ್ಲ ತೆಗೆದುಕೊಟ್ಟೆ. ಯಾಕೆಂದರೆ ಹೊರಡುವ ಗಡಿಬಿಡಿಯಲ್ಲಿ ಯಾವುದನ್ನಾದರೂ ಬಿಟ್ಟೋದ್ರೆ ಸಮಸ್ಯೆ ಆಗ್ತದಲ್ಲ. ಹಾಗಾಗಿ ಮುಂಚೆ ಅದನ್ನೆಲ್ಲ ತಯಾರು ಮಾಡಿ ಇಟ್ಕೊಳ್ಳುವ ಅಂತೇಳಿ ಎಲ್ಲವನ್ನು ತೆಗೆದು ಕೊಡ್ತಾ ಇದ್ದೇನೆ. ಅವರು ಕೂಡ ಒಮ್ಮೆ ಎಲ್ಲ ಚೆಕ್ ಮಾಡಿ ನೋಡಿ ಇಟ್ಕೊಳ್ತಾ ಇದ್ದಾರೆ. ಅಷ್ಟೊತ್ತಿಗೆ ಪುನಃ ಅವರ ಚಿಕ್ಕಮ್ಮನ ಕಾಲ್ ಬಂತು, ಎಷ್ಟೊತ್ತಿಗೆ ಬರ್ತೀರಾ ಅಂತೇಳಿ. ಹಾಗೆ ಬೇಗ ಬೇಗ ಎಲ್ಲ ತಯಾರು ಮಾಡಿ ಇಟ್ಟು ಚಿಕ್ಕಮ್ಮನ ಮನೆಗೆ ಹೋಗುವ ಅಂತೇಳಿ ಹೊರಟ್ವಿ ನಾವು ರಘುವಿನ ಚಿಕ್ಕಮ್ಮನ ಮನೆಗೆ, ಅಂದರೆ ನನ್ನ ಚಿಕ್ಕತ್ತೆಯ ಮನೆಗೆ ಹೋಗುವಷ್ಟೊತ್ತಿಗೆ ಅತ್ತೆಯ ಅಡಿಗೆ ಎಲ್ಲ ತಯಾರಾಗಿತ್ತು. ಇಡ್ಲಿ, ಚಿಕನ್ ಸಾಂಬಾರು, ಚಿಕನ್ ಸುಕ್ಕ, ಹೀಗೆ ವೆರೈಟಿ ಅಡಿಗೆ ಕೂಡ ಮಾಡಿದರು. ಅಡಿಗೆನೂ ಸಿಕ್ಕಾಪಟ್ಟೆ ಟೇಸ್ಟಿಯಾಗಿತ್ತು. ಇವತ್ತು ಮಗ ಹೊರಡುವುದಲ್ವಾ, ಹಾಗಾಗಿ ಮಗನಿಗೆ ಪ್ರೀತಿಯಿಂದ ಅಡಿಗೆ ಮಾಡಿ ಚಂದ ಊಟ ಮಾಡಿಸಿ ಕಳಿಸುವ ಅಂತೇಳಿ ನಮ್ಮನ್ನು ಕರೆದು ಚಂದ ಊಟ ಮಾಡಿಸಿದ್ರು. ಆದರೆ ನಮಗೆ ನಿಜವಾಗಿಯೂ ತಿನ್ನುವ ಮನಸ್ಸು ಯಾರಿಗೂ ಇರಲಿಲ್ಲ. ಯಾಕೆ ಅಂತ ಹೇಳಿದರೆ, ಅವರು ಇವತ್ತು ಹೊರಡುವುದಲ್ವಾ, ಹೊರಡುವ ಬೇಜಾರಿನಲ್ಲಿ ಏನು ಕೂಡ ಬೇಡ ಅಂತ ಅನಿಸ್ತಾ ಇತ್ತು. ಹಾಗೆಯೇ ಊಟ ಎಲ್ಲ ಆದ ನಂತರ ತನ್ನ ಚಿಕ್ಕಮ್ಮನಿಗೆ ಬಾಯ್ ಹೇಳಿ ಚಿಕ್ಕಮ್ಮನ ಆಶೀರ್ವಾದ ತಗೊಂಡು ಹೊರಡುವ ಅಂತೇಳಿ ಎಣಿಸಿದ್ರು. ಹಾಗೆ ನಾನು ವಿಡಿಯೋ ಮಾಡೋದನ್ನು ನೋಡಿ ಇವರು ವಿಡಿಯೋ ಬಂದ್ ಮಾಡು ಮಾರಾಯ್ತಿ ಅಂತ ಕೂಡ ಹೇಳ್ತಿದ್ರು. ಆದರೆ ನಾನು ಕೇಳ್ತೀನಾ, ನಾನಂತೂ ವಿಡಿಯೋ ಬಂದ್ ಮಾಡಲಿಲ್ಲ. ಹಾಗೆಯೇ ಇವಳಿನ್ನು ಹೇಗೂ ಹೇಳಿದ ಮಾತು ಕೇಳೋದಿಲ್ಲ ಅಂತೇಳಿ ವಿಡಿಯೋ ಆಗ್ತಿದ್ದಾಗೇ ಅವರ ಚಿಕ್ಕಮ್ಮನ ಆಶೀರ್ವಾದ ತಗೊಂಡು ಕಣ್ಣಲ್ಲಿ ನೀರು ತುಂಬಿಕೊಂಡು ಅಲ್ಲಿಂದ ಹೊರಟಾಯಿತು. ಅಲ್ಲಿಂದ ಬಂದು ಬಾಕಿ ಉಳಿದಂಥ ಕೆಲಸವನ್ನೆಲ್ಲ ಮುಗಿಸಿ ಸ್ವಲ್ಪ ರೆಸ್ಟ್ ಮಾಡಿ ಸಂಜೆಯ ಊಟ ಮುಗಿಸಿ ಏರ್ಪೋರ್ಟಿಗೆ ಹೊರಡುವಂತಹ ಸಮಯ ಬಂದೇ ಬಿಡ್ತು. ಪ್ರತಿಯೊಬ್ಬರ ಮನಸ್ಸಲ್ಲಿಯೂ ನೋವಿತ್ತು, ಹಾಗೆ ಕಣ್ಣಲ್ಲಿ ನೀರು ಕೂಡ ತುಂಬಿತ್ತು. ನನ್ನ ಹಸ್ಬೆಂಡ್ ಮನಸ್ಸಿನಲ್ಲಿ ಎಷ್ಟೇ ನೋವಿದ್ರೂ ಕೂಡ ನಮ್ಮ ಮುಂದೆ ತೋರಿಸ್ತಾ ಇರಲಿಲ್ಲ, ತುಂಬ ಸ್ಟ್ರಾಂಗ್ ಆಗಿಯೇ ಇದ್ದರು. ಆದರೆ ಮನಸ್ಸಿನಲ್ಲಂತೂ ಒಂದು ನೋವು ಖಂಡಿತವಾಗಿಯೂ ಇತ್ತು. ಹಾಗೆ ನನ್ನ ಮಗಳಿಗೆ ಕೂಡ ಅವಳು ಹೇಳಿಕೊಳ್ತಾ ಇರಲಿಲ್ಲ, ಆದರೆ ತುಂಬಾ ಬೇಜಾರಿನಲ್ಲಿದ್ಲು. ಅವಳ ಮುಖ ನೋಡುವಾಗನೇ ಗೊತ್ತಾಗ್ತಾ ಇತ್ತು, ಇಲ್ಲ ಇವಳು ತುಂಬ ಫೀಲ್ ಮಾಡ್ತಾ ಇದ್ದಾಳೆ. ಹೊರಡುವ ಟೈಮಲ್ಲಿ ಒಬ್ಬರಲ್ಲಿ ಅವರು ಮಾತು ಕೂಡ ಆಡಲಿಕ್ಕೆ ಆಗ್ತಾ ಇರಲಿಲ್ಲ, ಅಷ್ಟು ಬೇಜಾರಲ್ಲಿದ್ವಿ. ಆದರೆ ಕೂಡ ನಾವು ಏನು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅಲ್ಲ. ಹಾಗೆ ಹೊರಡುವ ಮುಂಚೆ ನನ್ನ ಅಮ್ಮನ ಆಶೀರ್ವಾದ ತಗೊಂಡು ತಗೊಂಡೋಗಿ ಕಾರಲ್ಲಿ ಇಟ್ಟಾದ ನಂತರ ನನಗೆ ಅಂತೂ ಕಂಟ್ರೋಲ್ ಮಾಡಲಿಕ್ಕೆ ಆಗಲೇ ಇಲ್ಲ. ಇವರು ನನ್ನನ್ನು ಬಿಟ್ಟು ಹೋಗ್ತಾ ಇದ್ದಾರಲ್ಲ ಅನ್ನೋ ಒಂದು ಫೀಲ್ ಆಗ್ತಾಯಿತ್ತು. ಹಾಗೆ ಜೋರಾಗಿ ಅಳಲಿಕ್ಕೆ ಕೂಡ ಬರ್ತಾಯಿತ್ತು. ಆದರೆ ಅವರ ಎದುರುಗಡೆ ಹತ್ತಿರ ಅವರು ಕೂಡ ಅಳ್ತಾರೆ, ಅವರಿಗೆ ಕೂಡ ಬೇಜಾರಾಗ್ತದೆ ಅಂತೇಳಿ ಅವರಿಗೆ ಗೊತ್ತಾಗದಾಗೆ ನನ್ನ ಕಣ್ಣ ನೀರು ಒರೆಸಿಕೊಂಡು ಅವರ ಒಟ್ಟಿಗೆ ನಾನು ಕೂಡ ಹೊರಟೆ ಏರ್ಪೋರ್ಟಿಗೆ ಹೋಗುವ ಅಂತೇಳಿ. ಹಾಗೆ ಅವರ ಫ್ರೆಂಡ್ಸ್ ನೋಡಿ ಹೊರಗಡೆ ವೆಯ್ಟ್ ಮಾಡ್ತಾಯಿದ್ರು, ಅವರಲ್ಲಿಯೂ ಕೂಡ ಒಂದು ಮೌನ ಆವರಿಸಿತ್ತು. ಹಾಗೆ ನಾವು ಅಲ್ಲಿಂದ ಸೀದಾ ಹೊರಟಿದ್ದು ಅವರ ಮನೆಗೆ ಹೋಗಿ ಅಪ್ಪ ಅಮ್ಮನ ಆಶೀರ್ವಾದ ತಗೊಂಡು ಅಲ್ಲಿಂದ ಹೊರಡುವ ಅಂತೇಳಿ.
ಹಾಗೆಯೇ ನಾವು ಮನೆಗೆ ಹೋಗಿ ಅಪ್ಪ ಅಮ್ಮನ ಆಶೀರ್ವಾದ ತಗೊಂಡು ದೇವರಿಗೆ ಕೈ ಮುಗಿದು ಹೊರಡುವಾಗ ಅಪ್ಪ ಅಮ್ಮ ಇಬ್ಬರ ಕಣ್ಣಲ್ಲಿಯೂ ನೀರು ತುಂಬಿತ್ತು. ಯಾಕೆ ಅಂತ ಹೇಳಿದರೆ, ಇವತ್ತು ಹೋದ ಮಗ ಇನ್ನು 2 ವರ್ಷ ನೋಡಲಿಕ್ಕೆ ಸಿಗುವುದಿಲ್ಲ ಅಂತ ಹೇಳಿದರೆ ಯಾರಿಗಾದರೂ ಕೂಡ ಬೇಜಾರಾಗ್ತದೆ ಅಲ್ವಾ. ನಮಗೇ ಇಷ್ಟು ಬೇಜಾರಾಗುವಾಗ ಇಷ್ಟು ಚಿಕ್ಕಂದಿನಿಂದ ದೊಡ್ಡವರನ್ನಾಗಿ ಮಾಡಿದಂಥ ಅಪ್ಪ ಅಮ್ಮನಿಗೆ ಹೇಗೆ ಬೇಜಾರಾಗ್ತದೆ ಅಲ್ಲ. ರಘು ನಮ್ಮ ಎದುರಿಗೆ ಆದಷ್ಟು ಕಂಟ್ರೋಲ್ ಮಾಡಿದರು, ಆದರೆ ಅಪ್ಪ ಅಮ್ಮನನ್ನು ನೋಡಿ ಕಣ್ಣಲ್ಲಿ ನೀರು ಬರಲಿಕ್ಕೆ ಶುರುವಾಯಿತು. ಹಾಗೆ ನಾವು ಅಲ್ಲಿ ಅವರಿಗೆಲ್ಲ ಹೇಳಿ ಅಲ್ಲಿಂದ ಸೀದಾ ಹೊರಡುವಾಗ ನಾನು ಮನೆ ಒಳಗೆ ಕೂಡ ಹೋಗಲಿಲ್ಲ. ಯಾಕೆ ಅಂದರೆ ಅವರು ಅಳುವುದನ್ನು ನೋಡಲಿಕ್ಕೆ ನನಗೆ ಕೂಡ ಸಾಧ್ಯ ಇಲ್ಲ. ಹಾಗಾಗಿ ನಾನು ಹೊರಗಡೆನೇ ನಿಂತ್ಕೊಂಡಿದ್ದೆ. ಫೈನಲಿ ಏರ್ಪೋರ್ಟಿಗೆ ಕೂಡ ರೀಚ್ ಆಗಿದ್ವಿ. ಏರ್ಪೋರ್ಟಿಗೆ ಬಂದಂಥ ಪ್ರತಿಯೊಬ್ಬರ ಮನಸ್ಸಲ್ಲಿ ನೋವಿದ್ದರು, ಕಣ್ಣಲ್ಲಿ ನೀರು ತುಂಬಿಕೊಂಡಿದ್ದರು, ಆದರೆ ಮುಖದಲ್ಲಿ ಒಂದು ನಾಟಕೀಯವಾದ ನಗು ಕೂಡ ಇತ್ತು. ಯಾಕೆ ಅಂತ ಹೇಳಿದರೆ, ರಘು ಹೋಗುವಾಗ ಅವರಿಗೆ ಮನಸ್ಸಿಗೆ ಬೇಜಾರು ಮಾಡಿ ಕಳಿಸುವುದು ಬೇಡ, ಆದಷ್ಟು ಅವರನ್ನು ಖುಷಿಯಿಂದನೇ ಕಳಿಸುವ. ನಾವು ಸ್ಟ್ರಾಂಗ್ ಆಗಿದ್ದೇವೆ ಅಂತ ಹೇಳಿದರೆ ಅವರು ಕೂಡ ಸ್ವಲ್ಪ ಸ್ಟ್ರಾಂಗ್ ಆಗಿಯೇ ಇರ್ತಾರೆ ಅಂತೇಳಿ ಪ್ರತಿಯೊಬ್ಬರು ಕೂಡ ನಗ್ನಗ್ತಾ ಅವರನ್ನು ಕಳಿಸ್ತಾ ಇದ್ದೇವೆ. ಹಾಗೆ ನನಗೆ ಅಂತೂ ಅವರನ್ನು ಬಿಟ್ಟು ಬರಲಿಕ್ಕೆ ಕೂಡ ಮನಸ್ಸಿರಲಿಲ್ಲ. ಹಾಗೆ ಮಗಳು ಕೂಡ ಮೌನವಾಗಿದ್ಲು. ನಾನು ಕಾರಿಂದ ಇಳಿಯುವುದಿಲ್ಲ ಅಮ್ಮ ಅಂತ ಕೂಡ ಹೇಳಲಿಕ್ಕೆ ಶುರು ಮಾಡಿದ್ಲು. ಆದರೆ ಅವರ ಅಪ್ಪನಿಗೆ ಬೇಜಾರಾಗ್ತದೆ ಅಂತೇಳಿ ಒತ್ತಾಯದಿಂದ ಕಾರ್ನಿಂದ ಇಳಿಸಿ ನಾನು ಕರ್ಕೊಂಡು ಬಂದೆ. ನಾನು ರಘುವಲ್ಲಿ ರಿಕ್ವೆಸ್ಟ್ ಕೂಡ ಮಾಡ್ತಾಯಿದ್ದೆ, ಸ್ವಲ್ಪ ಹೊತ್ತು ನಮ್ಮೊಟ್ಟಿಗೆ ಟೈಮ್ ಸ್ಪೆಂಡ್ ಮಾಡಿ, ಈಗನೇ ಒಳಗೆ ಹೋಗೋದು ಬೇಡ ಅಂತ. ಆದರೆ ರಘು, ಇನ್ನೂ ನಾನು ನಿಮ್ಮ ಜೊತೆಯಲ್ಲಿದ್ದರೆ ಇನ್ನಷ್ಟು ನನಗೆ ಬೇಜಾರಾಗ್ತದೆ, ಹಾಗಾಗಿ ನಾನು ಒಳಗೆ ಹೋಗ್ತೇನೆ, ಇನ್ನು ಬೋರ್ಡಿಂಗ್ ಎಲ್ಲ ಆಗುವಾಗ ಲೇಟ್ ಆಗ್ತದೆ ಅಂತೇಳಿ ರಘು ಹೊರಟರು. ಇವತ್ತು ಅಪ್ಪ ಹೊರಡುವ ಬೇಜಾರಿನಲ್ಲಿಯ ಎಂತ ಅಂತ ಗೊತ್ತಿಲ್ಲ, ನನ್ನ ಮಗಳಿಗೆ ಜ್ವರ ಕೂಡ ಶುರುವಾಗಿತ್ತು. ಹಾಗೆಯೇ ಫೈನಲಿ ನಮ್ಮನ್ನೆಲ್ಲ ಬಿಟ್ಟು ಹೊರಡಲಿಕ್ಕೆ ತಯಾರಾದರು. ಆದರೆ ನನಗೆ ಅವರನ್ನು ಬಿಟ್ಟು ಬರಲಿಕ್ಕೆ ಮನಸ್ಸಿರಲಿಲ್ಲ. ಹಾಗಾಗಿ ನಾನು, ನನ್ನ ಮಗಳು ಹಾಗೆ ಮಗ ಅಂದರೆ ನನ್ನ ಅಕ್ಕನ ಮಗ ಒಟ್ಟಿಗೆ ರಘುವಿನ ಜೊತೆಯಲ್ಲಿ ಸ್ವಲ್ಪ ದೂರ ಹೋದ್ವಿ. ಮತ್ತು ಅವರು ಗೇಟ್ ಒಳಗೆ ಹೋದ ನಂತರ ನಮಗೇನು ಹೋಗಲಿಕ್ಕೆ ಆಗೋದಿಲ್ಲ ಅಲ್ಲ. ಹಾಗಾಗಿ ಮಗಳು ಅವರಿಗೆ ಒಂದು ಮುತ್ತು ಕೊಟ್ಟು ಫೈನಲ್ ಆಗಿ ಬಾಯ್ ಹೇಳಿ ಅಲ್ಲಿಂದ ನಾವು ಹೊರಡುವಂಥ ಟೈಮ್ ಬಂದಿತ್ತು. ಆದರೆ ಹೊರಡ್ಲಿಕ್ಕಂತೂ ಖಂಡಿತವಾಗಿಯೂ ಮನಸ್ಸಿರಲಿಲ್ಲ. ಹಾಗೆಯೇ ರಘು ಮಗಳಿಗೆ ಸಮಾಧಾನ ಮಾಡಿ, ಇನ್ನು ಸ್ವಲ್ಪ ದಿವಸ ನಾನು ಅಲ್ಲಿಗೆ ಹೋದ ಕೂಡಲೇ ನಿಮ್ಮನ್ನು ಕರೆಸಿಕೊಳ್ತೇನೆ, ನೀನು ಬೇಜಾರು ಮಾಡಲಿಕ್ಕೆ ಇಲ್ಲ, ಹಾಗೆ ಅಮ್ಮ ಹೇಳಿದಾಗೆ ಕೇಳಿಕೊಂಡು ಇರು, ನಾನು ಸ್ವಲ್ಪ ದಿವಸದಲ್ಲಿ ನಿನ್ನನ್ನು ಕರೆಸಿಕೊಳ್ತೇನೆ ಅಂತ ಹೇಳಿ ಅವಳನ್ನು ಸಮಾಧಾನ ಮಾಡಿ ಅಲ್ಲಿಂದ ಹೊರಟೇ ಬಿಟ್ಟರು. ಮನಸ್ಸಲ್ಲಿ ನೋವು ಇಟ್ಕೊಂಡು ಕಣ್ಣಲ್ಲಿ ನೀರು ತುಂಬಿಸ್ಕೊಂಡು ಮನಸ್ಸಿಲ್ಲದ ಮನಸ್ಸಲ್ಲಿ ಅಲ್ಲಿಂದ ಹೊರಟುಬಿಟ್ವಿ ನಾವು. ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಇವತ್ತಿನ ವಿಡಿಯೋ ಎಡಿಟಿಂಗ್ ಮಾಡುವಾಗ ಕೂಡ ತುಂಬ ನೋವಿನಿಂದನೇ ನಾನು ಎಡಿಟಿಂಗ್ ಮಾಡಿದ್ದೇನೆ. ಇವತ್ತಿನ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತೇಳಿ ಕಾಮೆಂಟ್ ಬಾಕ್ಸ್ನ ಮೂಲಕ ತಿಳಿಸಿ. ಹಾಗೆ ಇವತ್ತಿನ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರಾದರೂ ಈ ವಿಡಿಯೋನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಯಾಕೆ ಅಂತ ಹೇಳಿದರೆ ನಾನು ಅಪ್ಲೋಡ್ ಮಾಡುವ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ಮೊದಲಿಗೆ ನಿಮಗೇ ಬರುತ್ತೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.